ಪ್ರಾರಂಭಿಸೋದು ಇದೆಲ್ಲವೂ ಎಸ್ ಎಂ ಕೃಷ್ಣರವರ ಚಿಂತನೆ, ಅವರ ಕೆಲಸ. ಅಷ್ಟೇ ಯಾಕೆ, ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇದ್ರೂ ಸಹಿತ ಅದನ್ನು ಮಾಡಬೇಕು, ನೀರಾವರಿಗೆ ಒತ್ತು ಕೊಡಬೇಕು ಅಂಥೇಳಿ ಆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರ ಮೂಲಕ ಕರ್ನಾಟಕದಲ್ಲಿ ನೀರಾವರಿಗೆ ವಿಶೇಷ ಚಾಲನೆ ಸಿಕ್ತು. ನಂದು ಅವ್ರದ್ದು ಭಾಳ ದೊಡ್ಡ ಸಂಬಂಧ, ನಂದು 2ನೇ ಜನ್ರೇಷನ್ ಸಂಬಂಧ. ನನ್ನ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದವರು ಮಾನ್ಯ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ನನ್ನ ತಂದೆಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದಂಥ ಸಂದರ್ಭದಲ್ಲಿ ಕೆ ಎಚ್ ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ಪ್ರಯತ್ನದಲ್ಲಿದ್ದ ಅವರು ಎಸ್ ಎಂ ಕೃಷ್ಣನ್ನೇ ನಾನು ಮುಖ್ಯಮಂತ್ರಿ ಆಗಿ ಸಾಯಬೇಕು ಅಂಥೇಳಿ ಆ ಒಂದು ಛಲದಿಂದ ರಾಜಕೀಯದೊಳಗೆ ಕೆಲಸ ಮಾಡಿದವರು. ಆ ಸಂಬಂಧ ಮುಂದುವರಿಸಿಕೊಂಡು ಎಸ್ ಎಂ ಕೃಷ್ಣರವರು, ನಾನು ಇನ್ನೂ ಆವಾಗ MLC 2 ಟರ್ಮ್ ಮಾಡಿದ್ದೆ, ನನ್ನನ್ನು ಕರೆದು ಮಾತನಾಡಿ ಆವಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ್ದು. ನಾನು ನನ್ನ ಸಹೋದರ DR ಪಾಟೀಲ್ರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ರಾಜಕಾರಣದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಸಂಘಟನೆ ಮಾಡೋದಕ್ಕೆ, ನಿರ್ಣಯ ತಗೊಳ್ಳೋದಕ್ಕೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಅವಲಂಬಿತರಾಗಿದ್ದರು. ಅದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಹಾಗೂ ಸ್ಥಾನಮಾನಗಳನ್ನು ಗೆದ್ದು ಅವರ ಮಡಿಲಿಗೆ ಹಾಕಿದಂಥ ಆ ಒಂದು ಸಂಪೂರ್ಣ ಸಂತೃಪ್ತಿ ನಮ್ಮದಾಗಿದೆ. ಎಸ್ ಎಂ ಕೃಷ್ಣರವರು ಮೆಜಾರಿಟಿ ಬಂತವ್ರದ್ದು, ಭಾಳ ದೊಡ್ಡ ಮೆಜಾರಿಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ನನ್ನ ಮನೆಯಿಂದ ಸುಮಾರು 48ಕ್ಕೂ ಹೆಚ್ಚು ಶಾಸಕರು ನಾವು ವೀಕ್ಷಕರಿಗೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮೆರವಣಿಗೆಯಲ್ಲಿ ನಾವು ನಮ್ಮ ಮನೆಯಿಂದ ಹೊರಟು ಕುಮಾರ ಕೃಪಕ್ಕೆ ಬಂದು ತಲುಪಿದ್ವಿ. ಆ ತಲುಪಿದ ಸಂದರ್ಭದಲ್ಲಿ ಪತ್ರಿಕಾಕರ್ತರು ವ್ಯಕ್ತ ಮಾಡಿರ್ತಕ್ಕಂಥ ಆ ಒಂದು ಆಶ್ಚರ್ಯ, ನಮ್ಮ ನಾಯಕರುಗಳು ಏನು ಮೆಚ್ಚುಗೆ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥ ಆ ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ನಂತರ ಸಂಪುಟ ರಚನೆ ಸಂದರ್ಭ ಬಂತು. ಸಂಪುಟ ರಚನೆ ಸಂದರ್ಭ ಬಂದಾಗ ಹಾಗೆಯೇ ನನ್ನ ಸಹೋದರನ ಕರೆದು ಮಾತನಾಡುವಾಗ ನಾವು ಯಾವ ಪೋರ್ಟ್ಫೋಲಿಯೋ ಅಂತೇಳಿ, ಆದರೆ ಅವರು ಒಂದು ರೀತಿ ಪ್ರಾಂಪ್ಟ್ ಮಾಡಿದ್ದಾರೆ ನಮ್ಮನ್ನ, ಯಾವುದು ಏನು ಪ್ರಿಫರೆನ್ಸ್ ಹೇಳ್ರಿ ಅಂಥೇಳಿ. ಆವಾಗ ಗ್ರಾಮೀಣಾಭಿವೃದ್ಧಿ ಪ್ರಿಫರೆನ್ಸ್ ಹೇಳಿದ್ವಿ ನಾವು. ಗ್ರಾಮೀಣಾಭಿವೃದ್ಧಿ 1999ರಲ್ಲಿ ಸರಿ, ಎಗ್ರೀಡ್ ಆಯಿತು ಅಂತ ಹೇಳಿದರು. ನಾವು ತಿರುಚಿ ಸ್ವಾಮೀಜಿಯವರ ಮಠಕ್ಕೆ ಹೋಗಿ ವಾಪಸ್ ಬರ್ತಾಯಿದ್ವಿ. ಎಸ್ ಎಂ ಕೃಷ್ಣ ಅವ್ರ ಫೋನ್ ಬಂತು, ಇಲ್ಲ ಬನ್ನಿ ಇಲ್ಲಿ ಸ್ವಲ್ಪ ಅಂಥೇಳಿ. ಬಂದಾಗ ಎಲ್ಲ ಗ್ರಾಮೀಣಾಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡಿದಿರಿ, ಅಪೇಕ್ಷೆ ಮಾಡಿದಿರಿ, ಆದರೆ ನನ್ನ ಕ್ಲಾಸ್ಮೇಟ್, ನನ್ನ ಸ್ನೇಹಿತರು ಮಾನ್ಯ ಗೋರ್ಪಡೆ ಅವರು ನನಗೆ ಫೈನಾನ್ಸ್ ಕೊಡಿ, ಇಲ್ಲಾಂದರೆ ಗ್ರಾಮೀಣಾಭಿವೃದ್ಧಿ ಅಂತ ಕೇಳಿದ್ದಾರೆ. ನಾನು ಅವ್ರಿಗೆ ಬೇರೆ ಏನೂ ವಿವರಣೆ ಹೇಳೋದಕ್ಕಾಗೋದಿಲ್ಲ. 2 ಆಪ್ಷನ್ಸ್ ಕೊಟ್ಟಾಗ ಫಿನಾನ್ಸ್ ನನ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಅದರಿಂದ ಇಫ್ ಯು ಕ್ಯಾನ್ ಗಿವ್ ಮಿ ಎನದರ್ ಆಪ್ಷನ್, ನಾವು ಇಷ್ಟೇ ಹೇಳಿದ್ವಿ ಅವಾಗ, ಸರ್ ವಿ ಹ್ಯಾವ್ ನೋ ಆಪ್ಷನ್, ವಾಟ್ ಎವರ್ ಯು ಡಿಸೈಡ್, ನಿಮಗೆ ಯಾವುದು ಅನುಕೂಲ ಆಗುತ್ತೋ, ಯಾವುದು ಸಮಂಜಸ ಅನಿಸುತ್ತೋ ಅದನ್ನು ಡಿಸೈಡ್ ಮಾಡಿ ಅಂತ ಹೇಳಿದ್ವಿ. ನನಗೆ ಅವತ್ತು ನೀರಾವರಿಯಲ್ಲಿ ನಾವು ಆಲ್ಮೋಸ್ಟ್ ಅಜ್ಞಾನಿಗಳು. ಬೋರ್ವೆಲ್ ನೀರನ್ನು ಬಿಟ್ಟರೆ, ಬಾವಿ ನೀರನ್ನು ಬಿಟ್ಟರೆ ನೀರಾವರಿಯನ್ನೇ ಅರ್ಥೈಸ್ಕೊಂಡಿರಲಿಲ್ಲ ಹೆಚ್ಚಾಗಿ. ಆದರೆ ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ, ನೀರಾವರಿ ಕೊರತೆ ಬಗ್ಗೆ, ಅಪ್ಪರ್ ಕೃಷ್ಣ ಬಗ್ಗೆ
ಕೃಷ್ಣ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ, ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡಿರ್ತಕ್ಕಂಥ ಆ ಕಾಂಟ್ರಿಬ್ಯೂಷನ್ ಎಲ್ಲ ಅವ್ರ ಗಮನದಲ್ಲಿತ್ತು. ನನಗೆ ಬೃಹತ್ ನೀರಾವರಿ ಇಲಾಖೆಯನ್ನು, ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟನ್ನು ಕೊಟ್ಟರು. 37% ನೀರಾವರಿಗಾಗಿ 37% ತೆಗೆದಿಟ್ಟಂಥ ಮುಖ್ಯಮಂತ್ರಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಅವರ ಅಗಲುವಿಕೆ ಎಲ್ಲರಿಗೂ ಬಹಳ ನೋವು ಮಾಡಿದೆ. ರಾಜಕೀಯ ನಿರ್ಣಯಗಳು ಇತ್ತೀಚಿನ ದಿನಗಳಲ್ಲಿ ಏನೇ ಇರ್ಬೋದು, ಆದರೆ ಕಾಂಗ್ರೆಸ್ಸಿಗೆ ಬಹುದೊಡ್ಡ ಶಕ್ತಿಯಾಗಿ ಕರ್ನಾಟಕದಲ್ಲಿ ಇದ್ದ ನಾಯಕ, ಒಂದು ರೀತಿ ಅಜಾತ ಶತ್ರು. 4 ಸದನಗಳಲ್ಲಿ, ಅದು ವಿಧಾನ ಪರಿಷತ್ ಇರಲಿ, ವಿಧಾನಸಭೆ ಇರಲಿ, ರಾಜ್ಯಸಭೆ ಇರಲಿ, ಲೋಕಸಭೆ ಇರಲಿ, ಎಲ್ಲದರಲ್ಲೂ ಅತ್ಯಂತ ಪ್ರಭಾವಿಯಾಗಿ ಪ್ರತಿನಿಧಿಸಿದವರು. ತಮ್ಮ ಶಿಸ್ತಿಗೆ, ತಮ್ಮ ಸಂಯಮಕ್ಕೆ, ತಮ್ಮ ಆ ಒಂದು ಡೀಸೆನ್ಸಿಗೆ ಅವರು ಹೆಸರು ಮಾಡಿಕೊಂಡಿದ್ದರು. ಜೆಂಟಲ್ಮನ್ ಪೊಲಿಟಿಕ್ಸ್, ಡೀಸೆಂಟ್ ಪೊಲಿಟಿಕ್ಸ್, ಗ್ರೇಟ್ ಪರ್ಸನ್, ಇವೆಲ್ಲ ಶಬ್ದ ಯಾವುದರ ರಾಜಕಾರಣಿಗೆ ಬಳಕೆ ಆಗ್ತಿದ್ರೆ ಅದು ಎಸ್ ಎಂ ಕೃಷ್ಣರವ್ರಿಗೆ ಬಳಕೆ ಆಗ್ತಾಯಿದೆ. ಅಂಥ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂಥ ಎಸ್ ಎಂ ಕೃಷ್ಣ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಗಲುವಿಕೆ ನಮಗೆ ಅತ್ಯಂತ ತೀವ್ರವಾಗಿರ್ತಕ್ಕಂಥ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ಇವತ್ತು ಸದನದಲ್ಲಿ ನಮ್ಮದು ಅಜೆಂಡಾ ಇತ್ತು, ಆದರೆ ಈ ಘಟನೆ ಹಿನ್ನೆಲೆಯೊಳಗೆ 10 ಗಂಟೆಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡ್ತೀವಿ. 10 ಗಂಟೆಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡ್ತೀವಿ. ಬಹುಶಃ ನನ್ನ ಸದ್ಯದ ಅಂದಾಜಿನಂತೆ ನಾನು ಕೆಲವು ಹಿರಿಯ ನಾಯಕರ ಜೊತೆಗೆ ಏನು ಮಾತನಾಡಿದೆ, ಆ ಹಿನ್ನೆಲೆಯೊಳಗೆ ವಿಜೇಂದ್ರ ಅವ್ರ ಜೊತೆಗೂ ಮಾತನಾಡಿದೆ. ನಾನೀಗ ಇವತ್ತು ಅಬಿಚರಿ ರೆಫರೆನ್ಸ್ ಮಾಡಿ ಸಂತಾಪ ಸಭೆಯನ್ನು ಮಾಡಿ ಸಭೆಯನ್ನು ಮುಂದುವರಿಸ್ತೀವಿ. ನಾಳೆ ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆ. ಆ ಅಂತ್ಯಕ್ರಿಯೆಗೆ ಅನುಕೂಲ ಆಗಬೇಕು ಅನ್ನುವಂಥ, ಅಂದರೆ ಇಲ್ಲಿಂದ ಹೋಗೋರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನಾಳೆ ಸಂತಾಪದ ಕಾರಣ ಹಾಲಿಡೇಯನ್ನು, ಸದನವನ್ನು ನಡೆಸದೇ ಇರುವಂಥ ನಿರ್ಣಯ ನಾವು ತೆಗೆದುಕೊಳ್ಬೇಕು ಅನ್ನೋದು ಬಹುಶಃ ಎಲ್ಲ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯ ಸದಸ್ಯರ ಭಾವನೆಗಳು. ಆ ಹಿನ್ನೆಲೆಯೊಳಗೆ ನಾಳೆ ಸದನ ನಡೀಲಿಕ್ಕಿಲ್ಲ. ಆದರೆ ಅಂತಿಮವಾಗಿ BSA 10 ಗಂಟೆಗೆ ನಿರ್ಣಯಿಸ್ತದೆ. ಇವತ್ತು ಸಭೆಯನ್ನು ನಡೆಸ್ತೀವಿ, ಅಧಿವೇಶನವನ್ನು ನಡೆಸ್ತೀವಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಯಸ್ತೇವೆ. ಅದನ್ನು ಸರ್ಕಾರ ನಿರ್ಣಯ ಮಾಡ್ತದೆ. ಮೇ ಬಿ ಆಫ್ಟರ್ 9:30 ನಾವು ಅನೌನ್ಸ್ ಮಾಡ್ತೀವಿ.